ಹಲೋ ವೀಕ್ಷಕರೇ, ವೆಲ್ಕಮ್ ಟು ರೇಡಿಯಂಟ್ ಜಿಕೆ. ಇಂದು ಮಹಾಭಾರತದ 2ನೇ ಎಪಿಸೋಡ್. ವೇದವ್ಯಾಸರು ಗಣೇಶನಿಗೆ ಹೇಳುತ್ತಾರೆ, ಅಜ್ಞಾನವೆಂಬ ಕತ್ತಲೆಯಿಂದ ಕುರುಡಾಗಿ ತೋಲಾಡುತ್ತಿರುವ ಲೋಕಕ್ಕೆ ಈ ಮಹಾಭಾರತವು ಜ್ಞಾನವೆಂಬ ಅಂಜನದ ಶಾಲಕೆಗಳಿಂದ ಕಣ್ಣುಗಳನ್ನು ಅರಳಿಸುವ ಸಾಧನವಾಗಿದೆ. ಧರ್ಮಾರ್ಥ ಕಾಮ ಮೋಕ್ಷಗಳಿಂದ ಮತ್ತು ಅವುಗಳ ಸೂಕ್ಷ್ಮ ಮತ್ತು ವಿಸ್ತಾರವಾದ ಕಥನದಿಂದ ಭಾರತವೆಂಬ ಸೂರ್ಯನು ಮಾನವರ ಅಜ್ಞಾನವನ್ನು ಹೋಗಲಾಡಿಸಿದ್ದಾನೆ. ಚಂದ್ರನು ತನ್ನ ಮನೋಹರವಾದ ಬೆಳಕಿನಿಂದ ಅರಳಿಸುವಂತೆ ಮಹಾಭಾರತವು ಶ್ರುತಿದೇವಿಗಳ ಒಂಬೆಳಕನ್ನು ಮಾನವನ ಬುದ್ಧಿಯ ಮೇಲೆ ಚೆಲ್ಲಿ ಅದನ್ನು ವಿಕಾಸಗೊಳಿಸುತ್ತದೆ. ಈ ಮಹಾಭಾರತದ ಇತಿಹಾಸವು ದೀಪಪ್ರಾಯವಾಗಿದೆ. ಈ ಬೆಳಕು ಮೋಹದ ಆವರಣವನ್ನು ಸಂಪೂರ್ಣವಾಗಿ ವಿನಾಶಗೊಳಿಸುತ್ತದೆ. ಲೋಕಕ್ಕೆ ಗರ್ಭಗೃಹವೆನಿಸಿರುವ ಸಕಲ ಪ್ರಾಣಿಗಳ ಹೃದಯ ಗೃಹಗಳ ಮೇಲೆ ಬಹಳ ಚೆನ್ನಾಗಿ ಈ ಮಹಾಭಾರತವು ಬೆಳಕನ್ನು ಚೆಲ್ಲುತ್ತದೆ. ವೇದವ್ಯಾಸರು ಮುಂದುವರಿದು ಹೇಳುತ್ತಾರೆ, ಧರ್ಮಾತ್ಮರಾದ ಕೃಷ್ಣ ದೈವಂಪಾಯನರು ತಾಯಿಯಾದ ಸತ್ಯವತಿಯ ಮತ್ತು ಗಂಗಾಪುತ್ರನಾದ ಭೀಷ್ಮನ ಆದೇಶದಂತೆ ವಿಚಿತ್ರವೀರ್ಯನ 2 ರಾಣಿಯರಲ್ಲಿ ಮತ್ತು ಒಬ್ಬಳು ದಾಸಿಯಲ್ಲಿ ಅಗ್ನಿತ್ರಾಯಗಳಂತೆ ಪ್ರಕಾಶಮಾನರಾದ ಋತರಾಷ್ಟ್ರ, ಪಾಂಡು, ವಿದುರರೆಂಬ 3 ಮಕ್ಕಳನ್ನು ಅನುಗ್ರಹಿಸಿ ತಪಶ್ಚರಣೆ ಮಾಡಲು ಪುನಃ ತಮ್ಮ ಆಶ್ರಮಕ್ಕೆ ಹೊರಟು ಹೋದರು. ಅವರೆಲ್ಲರೂ ಹುಟ್ಟಿ ಬೆಳೆದು ವೃದ್ಧರಾಗಿ ಪರಮ ಪದವನ್ನು ಹೊಂದಿದ ನಂತರ ಈ ಮನುಷ್ಯ ಲೋಕದಲ್ಲಿ ಮಹರ್ಷಿಗಳು ಕುರುರಾಜಕುಮಾರರಿಗೆ ಸಂಬಂಧಿಸಿದ ಈ ಮಹಾಭಾರತವನ್ನು ಹೇಳಿದರು. ಜನಮೇಜಯನಿಂದಲೂ ಸಾವಿರಾರು ಬ್ರಾಹ್ಮಣರಿಂದಲೂ ಪ್ರಾರ್ಥಿತರಾದ ವೇದವ್ಯಾಸರು ತಮ್ಮ ಸಮೀಪದಲ್ಲಿಯೇ ಕುಳಿತಿದ್ದ ವೈಶಂಪಾಯನರಿಗೆ ಮಹಾಭಾರತ ಕಥಾ ಪ್ರವಚನ ಮಾಡುವಂತೆ ನಿರ್ದೇಶಿಸಿದರು. ವ್ಯಾಸರು ಮಹಾಭಾರತದಲ್ಲಿ ಕುರುವಂಶದ ವಿಸ್ತಾರವನ್ನು, ಗಾಂಧಾರಿಯ ಧರ್ಮಶೀಲತೆಯನ್ನು, ವಿದುರನ ಜ್ಞಾನವನ್ನು, ವಾಸುದೇವನ ಮಹತ್ವವನ್ನು, ಪಾಂಡವರ ಸತ್ಯನಿಷ್ಠೆಯನ್ನು, ಋತರಾಷ್ಟ್ರನ ಮಕ್ಕಳ ಮೋಸಗಳನ್ನು ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ. ಮಹಾಭಾರತದಲ್ಲಿ 2 ಮುಖ್ಯ ಪಾತ್ರಗಳಿವೆ. ಒಂದು ದುರ್ಯೋಧನ, ಇನ್ನೊಂದು ಧರ್ಮಜ. ದುರ್ಯೋಧನನು ಕಾಮ, ಕ್ರೋಧ, ಲೋಭ, ಮೋಹಾದಿ ದುರ್ಗುಣಗಳಿಂದ ಕೂಡಿರುವ ಒಂದು ಮಹಾವೃಕ್ಷ. ಕರ್ಣನು ಆ ವೃಕ್ಷದ ಕಾಂಡ, ಶಕುನಿಯು ಅದರ ಕೊಂಬೆ, ದುಶ್ಯಾಸನನು ಆ ಮರದ ಫಲ, ಪುಷ್ಪಪ್ರಾಯಣು ಮತ್ತು ಚಂಚಲ ಬುದ್ಧಿಯ ಋತರಾಷ್ಟ್ರನು ಅದರ ಬೇರು. ಧರ್ಮರಾಜನು ಧರ್ಮರೂಪವಾದ ಒಂದು ಮಹಾವೃಕ್ಷ, ಅರ್ಜುನನು ಅದರ ಕಾಂಡ, ಭೀಮನು ಮರದ ಕೊಂಬೆ, ನಕುಲ ಸಹದೇವರು ವೃಕ್ಷದ ಫಲ ಪುಷ್ಪಗಳು. ಶ್ರೀಕೃಷ್ಣ, ಬ್ರಹ್ಮ ಮತ್ತು ಬ್ರಾಹ್ಮಣರೇ ಆ ಮರದ ಬೇರುಗಳು. ಪಾಂಡುವು ಭುಜಬಲ ಪರಾಕ್ರಮಗಳಿಂದ ಅನೇಕ ರಾಜ್ಯಕೋಶಗಳನ್ನು ಗೆದ್ದು ಬೇಟೆಯಾಡುವ ಸಲುವಾಗಿ ಅರಣ್ಯಕ್ಕೆ ಹೋಗಿದ್ದನು. ಒಂದು ದಿನ ಬೇಟೆಯಾಡುತ್ತಿದ್ದಾಗ ರತಿ ಕ್ರೀಡೆಯಲ್ಲಿದ್ದ ಜಿಂಕೆಗಳ ಯುಗ್ಮವು ಕಣ್ಣಿಗೆ ಬಿದ್ದಿತು. ರಾಜನು ಕಾರ್ಯ ವಿವೇಚನೆಯನ್ನು ಅರಿತಿದ್ದರು. ವಿಧಿಯ ಕಟ್ಟಳೆಯಂತೆ ಆ ಜಿಂಕೆಗಳ ಜೋಡಿಯನ್ನು ಕೊಂದು ವಿರಹ ವೇದನೆಯನ್ನು ಅನುಭವಿಸುವ ಶಾಪರೂಪವಾದ ಮಹಾವಿಪತ್ತಿಗೆ ಗುರಿಯಾದನು. ಆದರೆ ಪಾಂಡುವಿನ ಪತ್ನಿಯರಾದ ಕುಂತಿ, ಮಾದ್ರಿಯರು ಧರ್ಮ ಸಂರಕ್ಷಣಾರ್ಥಕವಾಗಿ ಧರ್ಮ, ವಾಯು, ಇಂದ್ರ ಮತ್ತು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ 5 ಜನ ಮಕ್ಕಳನ್ನು ಪಡೆದರು. ಆ ಪಂಚಪಾಂಡವರು ತಮ್ಮ 2 ತಾಯಂದಿರು ಪೋಷಿಸಲ್ಪಡುತ್ತಾ ದಟ್ಟವಾದ ಅರಣ್ಯಗಳಲ್ಲಿದ್ದ ತಪಸ್ವಿಗಳ ಪುಣ್ಯಾಶ್ರಮಗಳಲ್ಲಿ ತಪಸ್ವಿ ಜನರ ಮಧ್ಯದಲ್ಲಿದ್ದುಕೊಂಡು ದಿನದಿನಕ್ಕೂ ವೃದ್ಧಿ ಹೊಂದುತ್ತಿದ್ದರು.
ವಿಧಿಯ ನಿಯಮದಂತೆ ಒಂದು ವಸಂತ ಸಮಯದಲ್ಲಿ ಪಾಂಡುವು ಮನ್ಮಥನ ಪೀಡೆಯನ್ನು ತಾಳಲಾರದೆ ಮಾದ್ರಿಯೊಡನೆ ರಮಿಸಲು ಹೋಗಿ ಪರಲೋಕಕ್ಕೆ ಸೇರುತ್ತಾನೆ. ಧರ್ಮಾದಿಗಳು ಕೆಲವು ವರ್ಷಗಳ ಕಾಲ ಕಾಡಿನಲ್ಲಿ ಬೆಳೆದ ನಂತರ ಅಲ್ಲಿದ್ದ ಋಷಿಗಳೆಲ್ಲರೂ ಸೇರಿ ರಾಜಕುಮಾರರು ರಾಜಧಾನಿಯನ್ನು ಸೇರುವುದು ಸೂಕ್ತ ಎಂದು ನಿಶ್ಚಯಿಸಿ ಹಸ್ತಿನಾಪುರಕ್ಕೆ ತಾಯಿ ಮಕ್ಕಳನ್ನು ಕರೆದೊಯ್ದರು. ಆ ಸಮಯದಲ್ಲಿ ಬ್ರಹ್ಮಚಾರಿಗಳಾಗಿದ್ದ ಪಾಂಡುವಿನ ಮಕ್ಕಳು ಜಟಾಧಾರಿಗಳು, ರೂಪವಂತರೂ ಆಗಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಒಂದು ಸತಿ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.